ನಿನ್ನೆ ಒಂದು ಸಮಿತಿ ಮಾಡಿದ್ದಾರೆ ಸಿ ಟಿ ರವಿಯವರ ನೇತೃತ್ವದಲ್ಲಿ. ಅಡ್ಡ ಮತದಾನ ಆಗಬಾರ್ದಾಗಿತ್ತು. ಇದೊಂದು ಅತ್ಯಂತ ನಮಗೆ ಆಘಾತಕಾರಿ ಮತ್ತು ದುರ್ದೈವದ ಒಂದು ಸಂಗತಿ. ಇದನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಅದರ ಸಂಪೂರ್ಣ ರಿಪೋರ್ಟನ್ನು ತೆಗೆದುಕೊಂಡು ಹೈಕಮಾಂಡಿಗೆ ಹೋಗುವಂಥ ಕೆಲಸವನ್ನು ರಾಜ್ಯ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ಇನ್ನೊಂದು ವಾರದೊಳಗಡೆ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಖಂಡಿತವಾಗಿ. ಬಿಜೆಪಿ ಶಾಸಕರಿಗೆ ವಿಶ್ವಾಸ ಉಳಿಸ್ಕೊಂಡಿಲ್ಲ, ಅವ್ರ ಬಗ್ಗೆ ನೋಡಿ, ಅಡ್ಡ ಮತದಾನ ಮಾಡಿದ್ದಾರೆ. ಒಂದು ನಿಮಿಷ. ಈ ಕಾಂಗ್ರೆಸ್ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಹಣದ ದುರಹಂಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಪೊಲಿಟಿಕಲ್ ಕರಪ್ಷನ್. ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಿದ್ದಾರೆ, ಆಮಿಷವನ್ನು ಮಾಡಿದ್ದಾರೆ. ಆಮಿಷಕ್ಕೆ ನಮ್ಮ ಕೆಲವು ಶಾಸಕರು ಬಲಿಯಾಗಿರೋದು ನಿಜ, ನಾವು ಒಪ್ಕೊಳ್ತೀವಿ. ಆಗಬಾರ್ದಾಗಿತ್ತು. ಈಗ ಇಂಥ ಕ್ರಮಗಳಾಗಬಾರ್ದು ಅನ್ನೋದನ್ನು ಎಚ್ಚರಿಕೆಯನ್ನು ಬರುವಂಥ ದಿನಗಳಲ್ಲಿ ನಾವು ವಹಿಸ್ತೀವಿ. ಅದಕ್ಕಾಗಲೇ ಒಂದು ಸಮಿತಿ ಮಾಡಿದ್ದೇವೆ. ಅದು ಬಂದು ರಿಪೋರ್ಟ್ ಬಂದ ತಕ್ಷಣ ಕ್ರಮಗಳು ಪ್ರಾರಂಭ ಏನಿದೆ ಸರ್, ಅದನ್ನ ಸರಿಯಾಗಿ ನಿಭಾಯಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಧಾನಮಂತ್ರಿಗಳು ಈ ರೀತಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ, ಸತ್ಯ ಕೂಡ. ಒಂದು ನಿಮಿಷ. ಅಂಕೆ ಸಂಖ್ಯೆಗಳು ಸುಮ್ಮನೆ ಬರಲ್ಲ, ಸಾಧನೆಯಿಂದ ಅಂಕೆ ಸಂಖ್ಯೆ ಬಂದಿದೆ. ನಮ್ಮ ಸಂಕಲ್ಪ ಸಾಧನೆಯಾಗಿ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಅಂಕೆ ಸಂಖ್ಯೆ ಬಂದಿದೆ. ಸುಮ್ಮನೆ ಅಂಕೆ ಸಂಖ್ಯೆ ಬರೋದಿಲ್ಲ. ಕಾಂಗ್ರೆಸ್ನವರು ಅಂಕೆ ಸಂಖ್ಯೆಗಳನ್ನು ಕೊಡ್ತಾರೆ. ಹಂಗಂದ್ರೆ ಬರೀ ಅಂಕೆ ಸಂಖ್ಯೆ ಆಡಳಿತ. ಡೈಲಿ ಪೇಪರ್ನಲ್ಲಿ ಬರೀ ಅಂಕೆ ಸಂಖ್ಯೆಗಳಿರ್ತದೆ, ಬಿಟ್ಟರೆ ಏನಿದೆ. ಕಾಂಗ್ರೆಸ್ಸಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಯು ಪಿ ಎ ಸರ್ಕಾರ ಇದ್ದಾಗ ಇಂಥ ಹಲವಾರು ಪ್ರಕರಣಗಳಾಗಿದೆ, ಎಲ್ಲ ರಾಜ್ಯಗಳಲ್ಲಾಗಿದೆ. ಒಂದೇ ನಿಮಿಷ ಕೇಳಿ. ನೀಟ್ ಇರಲಿಲ್ಲ ಅವಾಗ. ಒಂದೇ ನಿಮಿಷ. ನೀವು ಇದನ್ನು ಕರೆಕ್ಟಾಗಿ ಸೀಕ್ವೆನ್ಸ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಯು ಪಿ ಎ ಸರ್ಕಾರ ಇದ್ದಾಗ ರಾಜ್ಯಗಳಲ್ಲಿ ಈ ಥರ ಎಕ್ಸಾಮಿನೇಷನ್ ಆಗ್ತಾಯಿತ್ತು. ಸಿ ಇ ಟಿ ಮತ್ತು ಮೆಡಿಕಲ್ ಕಾಲೇಜ್ ಎಕ್ಸಾಮಿನೇಷನ್ ರಾಜ್ಯದಲ್ಲಿ ಆಗ್ತಿತ್ತು. ನಮ್ಮ ರಾಜ್ಯದಲ್ಲೇ ಈ ಥರ ಪೇಪರ್ ಲೀಕ್ ಆಗಿ 2-3 ಸತಿ ಪೋಸ್ಟ್ಪೋನ್ ಆಗಿದೆ. ಕರ್ನಾಟಕದಲ್ಲಿ ಆಗಿದೆ, ಪಿ ಯು ಸಿ ಇದು ಆಗಿದೆ, ಸಿ ಇ ಟಿನೂ ಆಗಿದೆ, ಎಲ್ಲವೂ ಆಗಿದೆ. ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿ ದಾನ್ಲೆ ಆಯಿತು. ಹೀಗೆಲ್ಲ ರಾಜ್ಯದಲ್ಲೂ ಆಗಿತ್ತು. ಈಗ ನೀಟ್ ಬಂದ ಮೇಲೆ ಇದುವರೆಗೂ ಆಗಿರಲಿಲ್ಲ. ಈ ಬಾರಿ ಕೆಲವರು ಈ ವ್ಯವಸ್ಥೆಯನ್ನು ಒಳಗೆ ಹೊಕ್ಕು ಮಾಡಿರುವಂಥದ್ದು ಕೆಲವು ಜನರು. ಮತ್ತು ಈಗಿನ ಡಿಜಿಟಲ್ ಇದರಲ್ಲಿ ಭಾಳ ಬೇಗ ಅದು ಪ್ರಚಾರ ಆಗಿದೆ. ಅದಕ್ಕಾಗಿ ಸಂಪೂರ್ಣ ನಿಯಂತ್ರಣ ಮಾಡೋ ಸಲುವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅದು ಕಂಪ್ಲೀಟ್ ಫುಲ್ ಪ್ರೂಫ್ ಆಗೇ ಆಗುತ್ತೆ, ಇನ್ನು ಬಿಡೋದಿಲ್ಲ. ಆ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ರಾಜಕಾರಣವನ್ನು ಬೆರೆಸುವಂಥದ್ದು ಸರಿಯಲ್ಲ. ಯುವಕರ ಭವಿಷ್ಯದಲ್ಲಿ ಅನಾನುಕೂಲತೆ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ, ಅದನ್ನು ಸರಿಪಡಿಸುವಂಥ. ಅದರಲ್ಲಿ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇದೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಭಾಳ ಒತ್ತಾಯ ಇದೆ. ಅಲ್ಲ, ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಭಾಳಷ್ಟು ಒತ್ತಾಯ ಬರ್ತಿದೆ. ನಾವು ಕೂಡ ಭಾಳ ಜನ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ವಿ. ಅದೆಲ್ಲ ಇರ್ತದೆ. ಆದರೆ ಸಚಿವರು ಆಗಿ ಅವ್ರು ಏನು ಕೆಲಸವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ನೀಟ್ ಅಂದರೆ ಒಂದು ಇಂಡಿಪೆಂಡೆಂಟ್ ಬಾಡಿ. ಅದು NTA ಅನ್ನೋದು ಇಂಡಿಪೆಂಡೆಂಟ್ ಬಾಡಿ. ಅವ್ರಿಗೆ ಸರ್ವ ಅಧಿಕಾರವನ್ನು ಕೊಟ್ಟಿದ್ದೇವೆ. ಅವ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಹಲವಾರು ಜನರನ್ನು ಕಿತ್ತು ಒಗೆದಿದ್ದಾರೆ. ಈಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಎಂಟ್ರೆನ್ಸ್ ಪ್ರಾಬ್ಲಮ್ ಇದೆ, ಜಾಗ ಸಮಸ್ಯೆ ಇದೆ. ಅಲ್ಲಿ ಖಾಸಗಿಯವರು ಜಾಗ ಬಿಟ್ಟುಕೊಡ್ತಾ ಇಲ್ಲ, ಕೋರ್ಟಲ್ಲಿದೆ. ಅದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವಂಥ 2-3 ನಾನು ಪ್ರಯತ್ನ ಈಗಾಗಲೇ ಮಾಡಿದ್ದೇನೆ. ಒಂದೇ ನಿಮಿಷ. ಅದು ಪ್ರಯತ್ನ ಮಾಡಿದ್ದೇನೆ, ಅದಕ್ಕಿನ್ನ ಫಲ ಸಿಕ್ಕಿಲ್ಲ. ಬರುವಂಥ ದಿನಗಳಲ್ಲಿ ಮತ್ತೆ ಮರು ಪ್ರಯತ್ನವನ್ನು ಮಾಡ್ತೀನಿ. ಈ ಮೇಕೆದಾಟು ತಮಿಳುನಾಡು ಸರ್ವಾನುಮತದಿಂದ ಮೇಕೆದಾಟು ಅಸೆಂಬ್ಲಿಯಲ್ಲಿ ಸರ್ವಾನುಮತ ಮಾಡಿದ್ರೇನು ಬಿಟ್ಟರೇನು ಅದು ಸಂಬಂಧ ಇಲ್ಲ. ಈಗಾಗಲೇ ಕೋರ್ಟಲ್ಲಿ ತಮಿಳುನಾಡು ಹೋದಾಗ ಕೋರ್ಟ್ನವ್ರು ಹೇಳಿದ್ದಾರೆ, ನಾವೀಗ ಹಸ್ತಕ್ಷೇಪ ಮಾಡೋದಿಲ್ಲ. ಇದು ತಾಂತ್ರಿಕವಾಗಿ ಏನೆಲ್ಲ ಆಗುತ್ತೆ ಅದೆಲ್ಲ ಆಗಲಿ, ನಾವೀಗ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಅವ್ರ ಕೇಸನ್ನು ಕಿತ್ತೋಗಿದ್ದಾರೆ. ಹೀಗಾಗಿ ಈಗ DPR ರಾಜ್ಯ ಸರ್ಕಾರ ತಯಾರು ಮಾಡ್ತಾಯಿದೆ. ಆದಷ್ಟು ಬೇಗನೆ ಅದನ್ನು ತಯಾರು ಮಾಡಿ ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಲಕ್ಷ್ಯ ಇರಬೇಕು. ನೀರಿನ ವಿಚಾರದಲ್ಲಿ, ಜಲ ನೆಲ ಜನರ ವಿಚಾರದಲ್ಲಿ ರಾಜ್ಯಕ್ಕೆ ಹಿತಾಸಕ್ತಿಯಿಂದ ನಾವೆಲ್ಲ ಒಂದಾಗಿದ್ದೇವೆ.
ಅದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ತದೆ ಅದು ನಾವೆಲ್ಲರೂ ಕೂಡ ರಾಜ್ಯ ಹಿತ ದೃಷ್ಟಿಯಿಂದ ಒಂದಾಗಿ ಕೆಲಸವನ್ನು ಮಾಡ್ತೀವಿ. ಬೇಡ್ತಿ ವರದ ಆಮೇಲೆ ನಾನು ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ, ನೀವು ಈ ಸರ್ಕಾರ ಬಂದಿದೆಯಲ್ಲ, ನಿಮ್ಮ ಬೆಂಬಲದಿಂದ ಬಂದಿದೆ, ಅಲ್ಲಿ ನಿಮ್ಮ ಕರ್ನಾಟಕದ ಹಿತಾಸಕ್ತಿ ಮತ್ತು ಅದರಲ್ಲಿ ವಿಶೇಷವಾಗಿ ಮೇಕೆದಾಟು ಇಡೀ ದಕ್ಷಿಣ ಭಾರತ ಹೃದಯ ಭಾಗವಂತ ಹೇಳಿದ್ದೀರಿ. ಆ ಹೃದಯ ಭಾಗಕ್ಕೆ ಘಾಸಿಯಾಗುವಂಥ ಕೆಲಸವನ್ನು ತಮಿಳುನಾಡು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಬೆಂಬಲವನ್ನು ಹಿಂತಕೊಡ್ರಿ, ಅವರಿಗೆ ಒಂದು ಬಿಗಿಯನ್ನು ಹಾಕಿ ಹಿಂತಕೊಡ್ರಿ. ಅವರು ಆ ರೆಸೊಲ್ಯೂಷನನ್ನು ಹಿಂತಕೊಳ್ಳಿಲ್ಲ ಅಂದರೆ ನೀವು ಬೆಂಬಲ ಹಿಂತಕೊಳ್ಳಿ. ಸರ್ ಬೇಡ್ತಿ ವರದ ಹೋರಾಟ ಬೇಡ್ತಿ ಹೊಡೆದ ಈಗ ರಾಜ್ಯ ಸರ್ಕಾರ DPR ಮಾಡ್ತಾ ಇದೆ. DPR ಮಾಡಿದ ತಕ್ಷಣವೇ ಅದನ್ನ ಕೈಗೆತ್ತಿಕೊಳ್ಳೋದಕ್ಕೆ ಮತ್ತೆ ನಾವು ಹೋರಾಟವನ್ನು ಮಾಡ್ತೀವಿ. ಸರ್ ನಿಮ್ಮ ಗಮನಕ್ಕೆ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಟ್ರಾನ್ಸ್ಫರ್ಗಳ ಭ್ರಷ್ಟಾಚಾರದಿಂದ ಪ್ರಾರಂಭವಾಗಿ ಆಡಳಿತದ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ. ಈಗಾಗಲೇ ನಾವು ಹಲವಾರು ಬಾರಿ ವಾರ್ನಿಂಗನ್ನು ಕೊಟ್ಟಿದ್ದೇವೆ, ಸ್ಟ್ರೈಕು ಕೂಡ ಮಾಡಿದ್ದೇವೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಕೆಲವು ವಿಶೇಷವಾಗಿರುವಂಥ ಪ್ರಕರಣಗಳನ್ನು ಇಟ್ಟುಕೊಂಡು ಈ ಜಿಲ್ಲಾ ಆಡಳಿತ ವಿರುದ್ಧ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ. ಅದರಲ್ಲಿ JJM ಕೂಡ ಇದೆ ಸರ್, ನಿಮ್ಮ ಗಮನಕ್ಕೆ ತಗೊಂಡಿದೆ, ಭಾಳ ಇದೆ ಸರ್. ಎಲ್ಲವೂ JJM ಕೂಡ ರಾಜ್ಯ ಸರ್ಕಾರನೇ ಮಾಡೋದು, ಅದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ರಾಜ್ಯ ಸರ್ಕಾರನೇ ಮಾಡೋದು. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ಸರ್ EPF ಪಿಂಚಣಿ ದರ ಹೆಚ್ಚಿಗೆ ಮಾಡಬೇಕಂತ ಅದರ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ ಕೇಂದ್ರ ಸರ್ಕಾರ.